ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಗಂ ಗಣಪತಿಯೇ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಬನ್ನಿ ನೋಡೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕುಂಭರಾಶಿ ಸ್ನೇಹಿತರಿಗೆ ನಮಸ್ಕಾರ ಸ್ನೇಹಿತರೆ. ಮತ್ತು ನಾನಿವಾಗ ತಿಳಿಸಿಕೊಟ್ಟಿರೋದು ಕುಂಭರಾಶಿ ಮೇ ಭವಿಷ್ಯವನ್ನು. ಸ್ವಾಗತ ನಿಮಗೆ. ಹಾಗಾಗಿ ಸ್ನೇಹಿತರೆ, ವಕೀಲರು ಮನೆಗೆ ಬರಲಿದ್ದಾರೆ, ಅಂದರೆ ವಕೀಲರ ಆಗಮನವಾಗಲಿದೆ. ಕುಂಭರಾಶಿಯವರ ಮನೆಗೆ ವಕೀಲರ ಆಗಮನವಾಗಲಿದೆ ಅಂತ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಹೇಳಲು ಬಯಸುತ್ತೇನೆ, ಮುಂದಿನ 48 ಗಂಟೆಗಳಲ್ಲಿ ನಿಮ್ಮೆಲ್ಲರ ಜೀವನದಲ್ಲಿ ಒಂದು ಪ್ರಮುಖ ಘಟನೆ ಸಂಭವಿಸಲಿದೆ. ಜಗತ್ತಿನ ಯಾವುದೇ ಶಕ್ತಿ ಅದನ್ನು ತಡೆಯಲು ಸಾಧ್ಯವಿಲ್ಲ. ಆದರೆ ಏನೇ ನಡೆದರೂ ಅದು ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ. ನೀವು ಈ ವಿಡಿಯೋವನ್ನು ಸ್ನೇಹಿತರೆ ಕೊನೆವರೆಗೂ ನೋಡಿದಾಗ ನಿಮ್ಮ ಜೀವನದ ದೊಡ್ಡ ಒಳ್ಳೆಯ ಸುದ್ದಿಯನ್ನು ನೀವು ಸ್ವೀಕರಿಸುತ್ತೀರಿ. ಹೌದು, ಏಕೆಂದರೆ ಅದು ನಿಮಗೆ ತುಂಬ ಮುಖ್ಯವಾದ ವಿಷಯ, ಅತ್ಯಂತ ಶುಭ ಮತ್ತು ಅದೃಷ್ಟವನ್ನು ನೀಡುತ್ತದೆ. ಆದರೆ ಅದಕ್ಕಾಗಿ ನೀವು ಕೆಲವು ವಿಷಯಗಳಿಗೆ ವಿಶೇಷ ಗಮನ ಹರಿಸಬೇಕಾಗುತ್ತದೆ. ಅದನ್ನು ನಾವು ಈ ವಿಡಿಯೋದಲ್ಲಿ ವಿವರವಾಗಿ ವಿವರಿಸುತ್ತೇನೆ. ಆದ್ದರಿಂದ ಕೊನೆಯವರೆಗೂ ಎಚ್ಚರಿಕೆಯಿಂದ ನೋಡಿ. ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ಎಲ್ಲ ನಿಜವಾದ ಭಕ್ತರು, ಅಂದರೆ ಶನಿದೇವರ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಓಂ ಶನಿದೇವಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ಶನಿದೇವನ ಆಶೀರ್ವಾದಕ್ಕೆ ನೇರ ಆಶೀರ್ವಾದ ಮತ್ತು ಪ್ರೀತಿಯನ್ನು ಪಡೆಯುತ್ತೀರಿ. ಈ ಹೊಸ ವರ್ಷ 2026 ಪ್ರಾರಂಭವಾದಾಗಿನಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳ ಪ್ರಮಾಣ ಹೆಚ್ಚುತ್ತಿದೆ. ಸಮಸ್ಯೆಗಳು ಉಲ್ಬಣಗೊಳ್ಳುತ್ತಿರುವಂತೆ ಕಾಣುತ್ತಿದೆ. ಆದರೆ ಮುಂದಿನ 3 ದಿನಗಳಲ್ಲಿ ಏನಾಗಲಿದೆ ಎಂಬುದು ನಿಮ್ಮ ಕನಸಿನಲ್ಲಿಯೂ ಊಹಿಸದ ಸಂಗತಿಯಾಗಿರುತ್ತದೆ ಸ್ನೇಹಿತರೆ. ಆದರೆ ಅವನು ನಿಮ್ಮನ್ನು ಪರೀಕ್ಷಿಸಿದಾಗ ಅದು ನಂಬಲಾಗದಷ್ಟು ಕಷ್ಟಕರವಾಗಿರುತ್ತದೆ. ಮತ್ತು ಹಿಂದೆ ನೀವು ಅದೇ ಅಗ್ನಿ ಪರೀಕ್ಷೆಯ ಮೂಲಕ ಹೋಗಿದ್ದೀರಿ. ಈಗ ಆ ಪರೀಕ್ಷೆ ಮುಗಿದಿದೆ. ಈಗ ಅದರ ಫಲಿತಾಂಶವನ್ನು ಪಡೆಯುವ ಸಮಯ. ಸದಾಚಾರ ಮತ್ತು ನ್ಯಾಯದ ದೇವರು ಶನಿದೇವ ನಿಮ್ಮ ತೀರ್ಪನ್ನು ನೀಡಿದ್ದಾನೆ. ಮುಂಬರುವ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ವಿಶೇಷ ಘಟನೆ ನಡೆಯಲಿದ್ದು ಅದು ನಿಮ್ಮ ಸಂಪೂರ್ಣ ಹಾದಿಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ವರ್ಷದ ಆರಂಭಕ್ಕೂ ಮುಂಚೆಯೇ ನಿಮ್ಮ ಆರಂಭವು ಸ್ವಲ್ಪ ಜಟಿಲವಾಗಿರುತ್ತದೆ ಎಂದು ನಾನು ಊಹಿಸಿದೆ. ಆದರೆ ಸಮಯ ಮುಂದುವರೆದಂತೆ ಎಲ್ಲವೂ ಉತ್ತಮ ಮತ್ತು ಹೆಚ್ಚು ಮಂಗಳಕರವಾಗುತ್ತದೆ. ಮತ್ತು ಇಂದು ಈ ದೃಷ್ಟಿ ನಿಧಾನವಾಗಿ ನಿಜವಾಗುತ್ತಿದೆ. ಈ ಮುಂದಿನ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ನಿರೀಕ್ಷಿಸದ ಒಂದು ಪ್ರಮುಖ ಬದಲಾವಣೆ ಸಂಭವಿಸುತ್ತದೆ. ಮತ್ತು ಈಗ ನೀವು ಆ ವಿಷಯ ಅಥವಾ ಸನ್ನಿವೇಶವನ್ನು ಪಡೆಯಲಿದ್ದೀರಿ. ಕೆಲವೊಮ್ಮೆ ನಾವು ದೇವರನ್ನು ಸೈಕಲ್ಗಾಗಿ ಬೇಡಿಕೊಳ್ಳುತ್ತೇವೆ, ಆದರೆ ದೇವರು ಆಶೀರ್ವದಿಸಿದಾಗ ಅವರು ನಮಗೆ ಕಾರನ್ನು ಉಡುಗೊರೆಯಾಗಿ ನೀಡುತ್ತಾನೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ದೇವರು ಯಾವಾಗಲೂ ನಮಗೆ ಊಹಿಸಿದ್ದಕ್ಕಿಂತ ಹೆಚ್ಚಿನದನ್ನು ನೀಡುತ್ತಾನೆ. ಮತ್ತು ಈಗ ಇದೇ ಪವಾಡ ನಿಮ್ಮ ಜೀವನದಲ್ಲಿ ಸಂಭವಿಸಲಿದೆ. ದೇವರು 10 ರೂಪಾಯಿ ಕೇಳಿದರೆ ಈಗ ನಿಮಗೆ 1,00,000 ರೂಪಾಯಿಗಳನ್ನು ಆಶೀರ್ವದಿಸುತ್ತಾನೆ. ಒಂದೇ ಒಂದು ಷರತ್ತು ಇದೆ. ನೀವು 3 ಪ್ರಮುಖ ವಿಷಯಗಳಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಹೌದು, ನೀವು ಈ 3 ವಿಷಯಗಳ ಬಗ್ಗೆ ಅತ್ಯಂತ ಜಾಗರೂಕರಾಗಿರಬೇಕು. ಹೆಚ್ಚಿನ ವಿವರಗಳನ್ನು ನಾನು ನಂತರ ನೀಡುತ್ತೇನೆ. ಎರಡನೆಯದಾಗಿ, ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳಬೇಕು. ಏಕೆಂದರೆ ನೀವು ತುಂಬ ಭಾವನಾತ್ಮಕ ವ್ಯಕ್ತಿ. ಮತ್ತು ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ನಿಮಗೆ ನೀವೇ ಹೆಚ್ಚು ಹಾನಿ ಮಾಡಿಕೊಳ್ಳುವವರು. ನೀವು ಯೋಚಿಸಿದ ಇತರರನ್ನು ನಂಬುತ್ತೀರಿ ಮತ್ತು ನಂತರ ಅದೇ ಜನರು ನಿಮ್ಮನ್ನು ನೋಯಿಸುತ್ತಾರೆ ಮತ್ತು ದ್ರೋಹ ಮಾಡುತ್ತಾರೆ. ಮೂರನೆಯದಾಗಿ ಮತ್ತು ಮುಖ್ಯವಾಗಿ, ಈ 3 ದಿನಗಳಲ್ಲಿ ನೀವು ಪ್ರತಿದಿನ ಅನೇಕ ಕೆಲಸಗಳನ್ನು ಮಾಡುತ್ತಿರುವಾಗ, ತಿನ್ನುವುದು, ಕುಡಿಯುವುದು, ಕೆಲಸ ಮಾಡುವುದು ಮತ್ತು ಜನರೊಂದಿಗೆ ಸಂವಹನ ನಡೆಸುವಾಗ ನೀವು ತಪ್ಪಾಗಿ ಸಹ ಮಾಡಬಾರದು. ಒಂದು ವಿಷಯವಿದೆ, ನೀವು ಹಾಗೆ ಮಾಡಿದರೆ ನಿಮ್ಮ ಹಿಂದಿನ ಸುಂದರ ಜೀವನ ಶೈಲಿ ಸಂಪೂರ್ಣ ನರಕವಾಗಿ ಬದಲಾಗಬಹುದು. ಆದ್ದರಿಂದ ಏನು ಮಾಡಬೇಕು ಎಂದು ಮಾಡಬಾರದು, ಯಾವ ಸಂತೋಷಗಳು ನಿಮ್ಮ ಮನೆ ಬಾಗಿಲನ್ನು ತಟ್ಟಲಿದೆ ಎಂಬುದನ್ನು ಕಲಿಯೋಣ. ಈ ವಿಡಿಯೋ ಬಹಳ ವಿಶೇಷ ಮತ್ತು ಮಾಹಿತಿಯುಕ್ತವಾಗಿರುತ್ತದೆ. ಆದ್ದರಿಂದ ಆರಂಭದಿಂದ ಕೊನೆಯವರೆಗೂ ಇದನ್ನು ಎಚ್ಚರಿಕೆಯಿಂದ ವೀಕ್ಷಿಸಿ, ಏಕೆಂದರೆ ಅಂತಹ ಅದ್ಭುತ ಮಾಹಿತಿಯನ್ನು ಹೊಂದಿರುವ ವಿಡಿಯೋಗಳು ಆಗಾಗ ಬರುವುದಿಲ್ಲ. ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಈ ಬೃಹತ್ ಬದಲಾವಣೆಯು ಎಲ್ಲರೂ ಅನುಭವಿಸಬಹುದಾದದ್ದೆಲ್ಲ. ದೇವರು ನಿಮ್ಮ ಕರೆಯನ್ನು ಕೇಳಿರುವುದು ನಿಮ್ಮ ನಿಜವಾಗಿ ಅದೃಷ್ಟಶಾಲಿ.
ನೀವು ಅದನ್ನು ಸ್ವಲ್ಪ ತಡವಾಗಿ ಕೇಳಿದ್ದರೆ ನಿಮಗೆ ಖಂಡಿತವಾಗಿಯೂ ಉತ್ತರ ಸಿಕ್ಕಿದೆ. ದೇವರಿಗೆ ಪ್ರಾರ್ಥನೆಗಳನ್ನು ತಲುಪದೇ ಇರುವ ಅನೇಕ ಜನರಿದ್ದಾರೆ, ಆದರೆ ನಿಮ್ಮ ಪ್ರಾರ್ಥನೆಗಳು ದೇವರಿಗೆ ಕೇಳಿಸಲ್ಪಟ್ಟಿದೆ ಮತ್ತು ನಿಮ್ಮ ಜೀವನದಲ್ಲಿ ಬದಲಾವಣೆ ನಿಜವಾಗಿಯೂ ಆಗಬೇಕೆಂದು ನೀವು ಬಯಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ನಿಮ್ಮ ಭವಿಷ್ಯವು ಆಶೀರ್ವದಿಸಲ್ಪಡುತ್ತದೆ. ನಿಮಗೆ ಬರಬಹುದಾದ ಸಮಸ್ಯೆಗಳನ್ನು ತಪ್ಪಿಸಲಿ ಎಂದು ಉದ್ದೇಶದಿಂದ ನಾನು ವಿಶೇಷ ಮಾಹಿತಿಯನ್ನು ನಿಮಗಾಗಿ ತಂದಿದ್ದೇನೆ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಓಂ ಶನಿದೇವಾಯ ನಮಃ ಅಂತ ಒಂದು ಮೆಸೇಜ್ ಮಾಡಿ, ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಜೈ ಶನಿದೇವ ಎಂದು ಬರೆಯಿರಿ, ಏಕೆಂದರೆ ಶನಿದೇವ ನಿಮ್ಮ ಮೇಲೆ ವಿಶೇಷ ಆಶೀರ್ವಾದಗಳನ್ನು ಸುರಿಸುತ್ತಿದ್ದಾನೆ. ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆಗಳು ಅಥವಾ ಸಮಸ್ಯೆಗಳಿದ್ದರೆ ಅವುಗಳನ್ನು ಕಮೆಂಟಲ್ಲಿ ತಿಳಿಸಿ, ಹಂಚಿಕೊಳ್ಳಿ ಸ್ನೇಹಿತರೆ. ಆ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸುತ್ತೇನೆ. ಮತ್ತು ₹1 ಶುಲ್ಕ ವಿಧಿಸಲಾಗುವುದಿಲ್ಲ. ನಿಮ್ಮ ದೊಡ್ಡ ದೌರ್ಬಲ್ಯವೆಂದರೆ ನೀವು ಮಾನಸಿಕ ತುಂಬ ಮೃದುವಾಗಿರುತ್ತೀರಿ. ಇದರರ್ಥ ನೀವು ಜನರಿಂದ ಸುಲಭವಾಗಿ ಪ್ರಭಾವಿತರಾಗುತ್ತೀರಿ, ಎಲ್ಲರನ್ನು ನಂಬುತ್ತೀರಿ ಮತ್ತು ಭಾವನೆಗಳಿಂದ ಆಕರ್ಷಿತರಾಗುತ್ತೀರಿ. ಜನರು ನಿಮ್ಮ ಸರಳ ಸ್ವಭಾವದ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ನೀವು ಅದನ್ನು ಅರಿತುಕೊಳ್ಳುವುದಿಲ್ಲ. ಆದ್ದರಿಂದ ನೀವು ಈಗ ಮಾನಸಿಕವಾಗಿ ಬಲಶಾಲಿಯಾಗಬೇಕು. ಮತ್ತು ಇದು ಹೇಗೆ ಸಂಭವಿಸುತ್ತದೆ? ನೀವು ಮಾನಸಿಕವಾಗಿ ಬಲಶಾಲಿಯಾಗಲು ಸಹಾಯ ಮಾಡಲು ಕೆಲವು ಸಲಹೆಗಳನ್ನು ನಾನು ನಿಮಗೆ ಹೇಳುತ್ತೇನೆ. ಇಲ್ಲದಿದ್ದರೆ ಕಳೆದವರು ಚಿಂತಿಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ. ಯಾರಾದರೂ ನಿಮಗೆ ದ್ರೋಹ ಮಾಡಿದರೆ ಅವರನ್ನು ಕ್ಷಮಿಸಿ ಮತ್ತು ಮುಂದುವರಿಯಿರಿ. ಯಾರಾದರೂ ನಿಮ್ಮ ಹಣವನ್ನು ತೆಗೆದುಕೊಂಡಿದ್ದರೆ ಅದನ್ನು ಮರೆತು ಬಿಡಿ. ಏನಾಯಿತು ಎಂಬುದರ ಬಗ್ಗೆ ಚಿಂತಿಸುವ ಮೂಲಕ ನಿಮ್ಮ ವರ್ತಮಾನ ಮತ್ತು ಭವಿಷ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಅದೇ ಹಳೆಯ ವಿಷಯಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವುದನ್ನು ನಿಲ್ಲಿಸಿ. ಇಲ್ಲದಿದ್ದರೆ ನೀವು ಭವಿಷ್ಯದ ಕಡೆಗೆ ಮುಂದುವರಿಯಲು ಎಂದಿಗೂ ಸಾಧ್ಯವಾಗುವುದಿಲ್ಲ. ಸ್ನೇಹಿತರೆ, ಪ್ರತಿದಿನ ದೇವರನ್ನು ಧ್ಯಾನಿಸಿ, ಆರತಿ ಮಾಡಿ ಮತ್ತು ಅವರ ಹೆಸರನ್ನು ಜಪಿಸಿ. ಮುಂದಿನ ಪ್ರಮುಖ ಅಂಶವೆಂದರೆ ಯಾರಿಂದಲೂ ಅಥವಾ ಯಾವುದರಿಂದಲೂ ಅತಿಯಾದ ನಿರೀಕ್ಷೆಗಳನ್ನು ಹೊಂದಿರಬಾರದು. ಹೌದು, ನಾವು ಯಾರಿಂದಲೂ ನಮಗೆ ಸಹಾಯ ಅಥವಾ ಬೆಂಬಲವನ್ನು ನಿರೀಕ್ಷಿಸಬಾರದು. ಅಂತಹ ಆಲೋಚನೆಯು ನಿರಾಶೆ ಮತ್ತು ದ್ರೋಹಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಯಾರ ಮೇಲೂ ನಿಮ್ಮ ಭರವಸೆಯನ್ನು ಇಡಬೇಡಿ. ಈಗ ನೀವು ಮೊದಲ ಬಾರಿಗೆ ಏನಾದರೂ ವಿಫಲವಾದರೆ ಭಯಪಡಬೇಡಿ. ಏನಾಗಬೇಕೆಂದು ಉದ್ದೇಶಿಸಲಾಗಿದೆಯೋ ಅದು ಸಂಭವಿಸುತ್ತದೆ. ಆದರೆ ಭಯದಿಂದ ಬಿಟ್ಟುಕೊಡುವುದು ತಪ್ಪು. ನೀವು ತಪ್ಪು ಮಾಡಿದರೆ ನಿಮ್ಮನ್ನು ದೂಷಿಸುವುದನ್ನು ನಿಲ್ಲಿಸಿ, ನಿಮ್ಮನ್ನು ಶಪಿಸುವುದನ್ನು ನಿಲ್ಲಿಸಿ. ಇವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಕೆಲವು ಪ್ರಮುಖ ವಿಷಯಗಳು. ಮತ್ತು ಸ್ನೇಹಿತರೆ, ಒಂದು ಕೊಳವು ನೀರಿನಿಂದ ತುಂಬಿದಾಗ ಮೀನು ಇರುವೆಗಳನ್ನು ತಿನ್ನುತ್ತದೆ, ಆದರೆ ಈ ಕೊಳವು ಒಣಗಿದಾಗ ಇರುವೆಗಳನ್ನು ಮೀನುಗಳು ತಿನ್ನುತ್ತವೆ. ಇದರರ್ಥ ಎಲ್ಲರಿಗೂ ಸಮಯ ಸಿಗುತ್ತದೆ ಮತ್ತು ನಿಮಗೂ ಸಹ. ಹಾಗಾದರೆ ಮೊದಲು ಆ ಮಹಿಳೆಯ ಹೆಸರನ್ನು ನಾನು ನಿಮಗೆ ಹೇಳುತ್ತೇನೆ. ನೋಡಿ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಕೆಲವು ಮಹಿಳೆಯರು ಇದ್ದಾರೆ. ಅವರು ನಮ್ಮ ಹತ್ತಿರ ಬಂದರೆ ನಮಗೆ ಎಲ್ಲವೂ ತಲೆಕೆಳಕಾಗಲು ಪ್ರಾರಂಭಿಸುತ್ತದೆ. ಅಂದರೆ ಮೊದಲು ನೀವು ನಿಮ್ಮ ಸುತ್ತಲೂ ನೋಡಬೇಕು. ನಿಮ್ಮ ಸುತ್ತಲಿನ ಮಹಿಳೆಯರು, ಅವಳು ನಿಮ್ಮ ಗೆಳತಿಯಾಗಿದ್ದರೂ ಸಹ. ನಂತರ ಸ್ನೇಹಿತರೆ, ಮೊದಲು ಈ ಮಹಿಳೆ ನಿಮ್ಮೊಂದಿಗೆ ಇರುವಾಗಲೆಲ್ಲ ನಿಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಬರುತ್ತಿವೆಯೇ ಎಂದು ನೀವು ನೋಡಬೇಕು. ಆ ಮಹಿಳೆ ನಿಮ್ಮೊಂದಿಗೆ ಇದ್ದರೆ ಕೆಲವು ತೊಂದರೆಗಳು ಬರುತ್ತಿವೆಯೇ, ಸಮಸ್ಯೆಗಳು ಒಟ್ಟಿಗೆ ಬರುತ್ತಿವೆಯೇ ಅಂತಾರೆ. ಈ ಮಹಿಳೆ ನಿಮ್ಮೊಂದಿಗೆ ಇರುವಾಗ ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳು ಬರುತ್ತವೆ ಎಂದು ಪ್ರಕ್ಷುಬ್ಧತೆ, ನಿಮ್ಮ ಕುಟುಂಬದಲ್ಲಿ ಜಗಳಗಳು ನಡೆಯಲು ಪ್ರಾರಂಭಿಸುತ್ತದೆ. ನಂತರ ಆ ಮಹಿಳೆ ನಿಮಗೆ ತುಂಬ ಅದೃಷ್ಟಶಾಲಿ ಎಂದು ಅರ್ಥ ಮಾಡಿಕೊಳ್ಳಿ. ಈ ಮಹಿಳೆಯ ಉಪಸ್ಥಿತಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಸೃಷ್ಟಿಸಬಹುದಾದರೆ, ಆದ್ದರಿಂದ ನೀವು ಯಾವಾಗಲೂ ಆ ಮಹಿಳೆಯಿಂದ ದೂರವಿರಲು ಪ್ರಯತ್ನಿಸಬೇಕು. ನಿಧಾನವಾಗಿ ಅವಳಿಂದ ದೂರ ಹೋಗಬೇಕು. ಆದ್ದರಿಂದ ಕ್ರಮೇಣ ನೀವು ಅವಳೊಂದಿಗಿನ ಸಂಬಂಧವನ್ನು ಮುರಿಯಬಹುದು. ಏಕೆಂದರೆ ಸ್ನೇಹಿತರೆ, ಆ ಮಹಿಳೆಯ ಸಹವಾಸವು ನಿಮಗೆ ಸಮಸ್ಯೆಗಳನ್ನು ಸೃಷ್ಟಿಸಬಹುದು. ಈಗ ನಮಗೆ ಅದೃಷ್ಟಶಾಲಿಯೊಬ್ಬರು ಇದ್ದಾರೆ ಎಂದು ಸೇರಿಸೋಣ. ಅವರು ನಮಗೆ ಲಕ್ಷ್ಮಿಯ ರೂಪ. ನೀವು ಈ ವಿಷಯವನ್ನು ಈ ರೀತಿ ಗಮನಿಸಬಹುದು. ಮೊದಲನೆಯದಾಗಿ ನೀವು ಅದನ್ನು ಅನುಭವಿಸಬೇಕು. ಈ ವಿಡಿಯೋ ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಕ್ಷಣವಾಗಿರಬಹುದು. ಆದ್ದರಿಂದ ಇದನ್ನು ಎಚ್ಚರಿಕೆಯಿಂದ ನೋಡಿ ಮತ್ತು ಕೊನೆಯವರೆಗೂ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಯೋಗಕ್ಷೇಮಕ್ಕಾಗಿ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಂತರ ಪ್ರಾಮಾಣಿಕ ಹೃದಯದಿಂದ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಜೈ ಶನಿದೇವ್, ಶನಿ ಮಹಾರಾಜ್ ಅಂತ ಕಮೆಂಟ್ ಮಾಡಿ. ಶನಿದೇವರ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರುತ್ತದೆ. ಮುಂದಿನ 4 ದಿನಗಳಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತದೆ ಮತ್ತು ಈ ಒಳ್ಳೆಯ ಸುದ್ದಿ ನಿಮ್ಮ ಜೀವನದಲ್ಲಿ ಹೊಸ ಪ್ರಕಾಶಮಾನವಾದ ತಿರುವು ತರುತ್ತದೆ. ನಿಜವಾದ ಹೃದಯದಿಂದ ಒಮ್ಮೆ ಮಾತ್ರ ಶನಿದೇವ ಮಹಾರಾಜರ ಹೆಸರನ್ನು ಜಪಿಸಿ. ಶನಿದೇವ ಮಹಾರಾಜರು ಸಂಶನಾಶಯ ನಮಃ.
ಅಂದರೆ ಈಗ ಮಧ್ಯರಾತ್ರಿಯಲ್ಲಿ ನಿಮ್ಮ ಮನೆಗೆ ಪ್ರವೇಶಿಸುತ್ತಿರುವ ದೇವತೆಗಳು ವಾಸ್ತವವಾಗಿ ನಿಮ್ಮ ಜೀವನದ ನಿಜವಾದ ರಕ್ಷಕರು ಎಂದು ತಿಳಿದುಕೊಳ್ಳಬಹುದು. ಮತ್ತು ಮುಖ್ಯವಾಗಿ ಗಾಢವಾಗಿ ನಿದ್ರಿಸುವಾಗ ಈ ದೈವಿಕ ಶಕ್ತಿಗಳು ಬರುತ್ತವೆ ಮತ್ತು ಅವರ ಆಗಮನವು ಸಾಮಾನ್ಯವಾಗಿ ಮಧ್ಯರಾತ್ರಿಯಲ್ಲಿ ಸಂಭವಿಸುತ್ತದೆ. ನಿಮ್ಮ ಪೂರ್ವಜ ದೇವತೆಗಳ, ಕುಟುಂಬ ದೇವತೆಗಳು ಮತ್ತು ಕುಲ ದೇವತೆಗಳಂತಹ ಅನೇಕ ದೈವಿಕ ಶಕ್ತಿಗಳು ನಿಮ್ಮ ಮನೆಯಲ್ಲಿ ವಾಸಿಸುತ್ತವೆ. ಅವರೆಲ್ಲರೂ ಅಲ್ಲಿಯೇ ಇರುತ್ತಾರೆ. ಆದರೆ ಕೆಲವೊಮ್ಮೆ ನಾವು ಅವರನ್ನು ಕೋಪಗೊಳಿಸಿ ಮನೆಯಿಂದ ಹೊರಹೋಗುವಂತೆ ಮಾಡುವ ತಪ್ಪುಗಳನ್ನು ಮಾಡುತ್ತೇವೆ. ಉದಾಹರಣೆಗೆ, ಮಾಂಸ ತಿನ್ನುವುದು, ಸಹೋದರಿಯರು ಮತ್ತು ಮಹಿಳೆಯರ ಅಗೌರವ ನೀಡುವುದು, ನಿರೀಕ್ಷಿಸುವುದು. ಪ್ರಗತಿಯಂತೆಯೇ ಪರಿಸ್ಥಿತಿಗಳು ಬದಲಾಗುತ್ತವೆ ಮತ್ತು ಹೊಸ ನಮನಗಳು ಹೊರಹೊಮ್ಮುತ್ತವೆ. ನಿಮ್ಮ ವಿರುದ್ಧ ಇದ್ದ ಕೆಲವು ಜನರು ನಿಮ್ಮ ಮುಗ್ಧತೆಯನ್ನು ಅವರಿಗೆ ಸಾಬೀತುಪಡಿಸುತ್ತಾರೆ ಮತ್ತು ಸಂಬಂಧಗಳು ಮತ್ತು ಸಿಹಿಯಾಗುತ್ತವೆ ಎಂದು. ಅದಕ್ಕೆ ನೀವು ಸ್ನೇಹಿತರೆ ಆ ಜನರಿಗೆ ಸಂಪೂರ್ಣವಾಗಿ ಬದ್ಧರಾಗಿರುತ್ತೀರಿ. ನೀವು ಬೆಳೆಸಿಕೊಳ್ಳುವ ಸಂಬಂಧಗಳು ತುಂಬ ಭಾವನಾತ್ಮಕವಾಗಿರುತ್ತವೆ. ನೀವು ಮನರಂಜನಾ ಸ್ಥಳಕ್ಕೆ ಭೇಟಿ ನೀಡಲು ಯೋಜಿಸಬಹುದು, ಆದರೆ ಕೊನೆ ಕ್ಷಣದಲ್ಲಿ ಕೆಲವು ವ್ಯಕ್ತಿಗಳ ಕಾರಣಗಳಿಂದ ಈ ಕಾರ್ಯಕ್ರಮ ರದ್ದುಗೊಳಿಸಬೇಕಾಗಬಹುದು. ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿರುವ ಪ್ರಶ್ನೆಗಳಿಗೆ ನೀವೇ ಉತ್ತರಗಳನ್ನು ಕಂಡುಹಿಡಿಯಬೇಕಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಉದ್ಭವಿಸುವ ಗೊಂದಲಕ್ಕೆ ನೀವು ಪರಿಹಾರವನ್ನು ಕಂಡುಕೊಳ್ಳಿರಿ ಮತ್ತು ನಿಮಗೆ ಹೇಳೋಣ, ನೀವು ಪ್ರದರ್ಶನಕ್ಕಾಗಿ ಹೆಚ್ಚು ಖರ್ಚು ಮಾಡುವುದನ್ನು ಅಥವಾ ಸಾಲ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು, ಏಕೆಂದರೆ ನೀವು ಹೆಚ್ಚಾಗಿ ಪ್ರದರ್ಶನದಿಂದ ಹಾಳಾಗುತ್ತೀರಿ. ಯೋಚಿಸುವುದರಲ್ಲಿ ಸಮಯ ಕಳೆಯುವುದರಿಂದ ಲಭ್ಯವಿರುವ ವಿಧಾನಗಳು ನಿಮ್ಮ ಕೈಯಿಂದ ಜಾರಿ ಹೋಗಬಹುದು. ನೀವು ಹೆಚ್ಚು ಯೋಚಿಸಿದಷ್ಟು ಆಲೋಚನೆಗಳು ಸಂದರ್ಭಗಳನ್ನು ಇನ್ನಷ್ಟು ಹದಗೆಡಿಸುತ್ತವೆ. ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ಮತ್ತು ವ್ಯವಹಾರ ಚಟುವಟಿಕೆಗಳನ್ನು ಹೆಚ್ಚಿನ ಸಮಯವನ್ನು ನೀಡಿ. ನಿಮ್ಮ ಆದಾಯ ಹೆಚ್ಚುತ್ತದೆ, ನಿಮ್ಮ ಆದಾಯವು ಸುಧಾರಿಸಲಿದೆ. ಇದರಿಂದಾಗಿ ನೀವು ಎಲ್ಲಿಯವರೆಗೂ ಹಣದ ಆದ್ದರಿಂದ ಈ ಪವಿತ್ರ ಕ್ಷಣದಲ್ಲಿ ಶಿವನನ್ನು ಗಟ್ಟಿಯಾಗಿ ಧ್ವನಿಯಲ್ಲಿ ಆಚರಿಸೋಣ. ಹರ ಹರ ಮಹಾದೇವ ಎಂದು ಹೇಳಿ. ನಿಮ್ಮನ್ನು ನಾಶ ಮಾಡಲು ಬಯಸಿದ ನಿಮ್ಮ ವಿರೋಧಿಗಳು ಸ್ವತಃ ತೊಂದರೆಯನ್ನು ಎದುರಿಸಲಿದ್ದಾರೆ. ನಿಮ್ಮ ವಿರುದ್ಧ ಪಿತೂರಿ ನಡೆಸುತ್ತಿರುವವರನ್ನು ಶಿವನೇ ಅವರನ್ನು ಶಿಕ್ಷಿಸುತ್ತಾನೆ ಮತ್ತು ನಿಮಗೆ ಶಕ್ತಿಯನ್ನು ನೀಡುತ್ತಾನೆ. ನೀವು ಮೊದಲು ಅವರನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ, ಆದರೆ ಈಗ ಅವರು ನಿಮ್ಮ ಮುಂದೆ ಬಹಿರಂಗಗೊಳ್ಳುತ್ತಾರೆ. ಕಳೆದ ಕೆಲವು ವರ್ಷಗಳಿಂದ ಒಂದು ದೈವಿಕ ಶಕ್ತಿಯು ನಿಮ್ಮೊಂದಿಗೆ ನಿರಂತರವಾಗಿ ಇದೆ. ಈ ಶಕ್ತಿ ಪ್ರತಿ ಹಂತದಲ್ಲಿಯೂ ನಿಮಗೆ ಸಹಾಯ ಮಾಡುತ್ತಿದೆ. ನೀವು ಅದನ್ನು ಹಲವು ಬಾರಿ ಅನುಭವಿಸಿರಬಹುದು. ಈ ಶಕ್ತಿಯು ನಿಮ್ಮ ಜೀವನದಲ್ಲಿ ಅನೇಕ ಪ್ರತಿಕೂಲಗಳನ್ನು ಶಾಂತಗೊಳಿಸಿದೆ ಮತ್ತು ಈ ಶಕ್ತಿಯು ನಿಮ್ಮ ಕುಲದೇವಿಯಲ್ಲದೆ ಬೇರೆ ಯಾರೂ ಅಲ್ಲ. ಹೌದು, ನಿಮ್ಮ ಕುಲದೇವಿಯೇ ನಿಮ್ಮನ್ನು ಕಾಪಾಡುತ್ತಿದ್ದಾಳೆ, ರಕ್ಷಿಸುತ್ತಿದ್ದಾಳೆ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಒಳ್ಳೆಯ ಕಾರ್ಯಗಳಿಂದಾಗಿ ನಿಮ್ಮ ಕುಲದೇವಿ ಮಾತೆ ಈಗ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಸಕ್ರಿಯಳಾಗಿದ್ದಾಳೆ. ನೀವು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡಿದ ಎಲ್ಲ ಪುಣ್ಯ ಕಾರ್ಯಗಳ ಪ್ರತಿಫಲವನ್ನು ಅವಳು ನೀಡಲಿದ್ದಾಳೆ. ಆದರೆ ಅವಳು ನಿಮ್ಮಿಂದ ಕೆಲವು ನಿರೀಕ್ಷೆಯನ್ನು ಹೊಂದಿದ್ದಾರೆ. ನಿಮ್ಮ ಕುಲದೇವಿಯ ಆಸೆಗಳನ್ನು ನೀವು ಪೂರೈಸಬೇಕು. ಇದರಿಂದ ಅವಳ ಆಶೀರ್ವಾದವು ನಿಮ್ಮೊಂದಿಗೆ ಶಾಶ್ವತವಾಗಿ ಉಳಿಯುತ್ತದೆ. ನಂತರ ನಿಮ್ಮ ಶತ್ರು ಯಾರೇ ಆಗಿರಲಿ, ಅವಳು ಅಥವಾ ಅವನು ನಿಮಗೆ ಹಾನಿ ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಒಮ್ಮೆ ನಿಜವಾದ ಹೃದಯದಿಂದ ನಿಮ್ಮ ಕುಲದೇವಿಯ ಹೆಸರನ್ನು ಬರೆಯಿರಿ. ಹಿಂದಿನ ಜನ್ಮಗಳಲ್ಲಿ ನೀವು ಇದಕ್ಕಿದ್ದಂತೆ ಆಕಸ್ಮಿಕವಾಗಿ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶಿಸಿ ಆಳವಾದ ಸಂಪರ್ಕವನ್ನು ರೂಪಿಸಿಕೊಳ್ಳುತ್ತಾನೆ. ಅವರು ವಿರುದ್ಧ ಲಿಂಗದವರಾಗಿರಬಹುದು. ನೀವು ಪುರುಷರಾಗಿದ್ದರೆ ಅವರು ಮಹಿಳೆಯರಾಗಿರುತ್ತಾರೆ. ನೀವು ಮಹಿಳೆಯರಾಗಿದ್ದರೆ ಅವರು ಪುರುಷರಾಗಿರುತ್ತಾರೆ. ಅವರ ಆಗಮನವು ನಿಮ್ಮ ಜೀವನಕ್ಕೆ ಅಪಾರ ಸಂತೋಷವನ್ನು ತರುತ್ತದೆ ಸ್ನೇಹಿತರೆ. ಮತ್ತೆ ನೀವು ವರ್ಷಗಳಿಂದ ಹುಡುಕುತ್ತಿರುವ ವ್ಯಕ್ತಿ ಇವನೇ ಎಂದು ನಿಮಗೆ ಅನಿಸುತ್ತದೆ. ಅವರು ಪ್ರತಿಯೊಂದು ಅಂಶದಲ್ಲಿಯೂ ನಿಮ್ಮ ಆದ್ಯತೆಗಳಿಗೆ ಸರಿಹೊಂದುತ್ತಾರೆ, ನಿಮ್ಮನ್ನು ಗೌರವಿಸುತ್ತಾರೆ, ಪ್ರೀತಿಯನ್ನು ತೋರಿಸುತ್ತಾರೆ ಮತ್ತು ನಿಮಗಾಗಿ ಕಾಳಜಿ ವಹಿಸುತ್ತಾರೆ. ಆದರೆ ಸ್ನೇಹಿತರೆ, ಪರಿಸ್ಥಿತಿಗಳು ಅಲ್ಪಾವಧಿಯಲ್ಲೇ ಬದಲಾಗಬಹುದು. ಆರಂಭದಲ್ಲಿ ಆದರ್ಶವಾಗಿ ಕಾಣುವ ಅದೇ ವ್ಯಕ್ತಿ ಶೀಘ್ರದಲ್ಲೇ ಹೊರೆಯಾಗುತ್ತಾನೆ. ಅವರು ನಿಮ್ಮನ್ನು ಮೋಸಗೊಳಿಸಬಹುದು ಮತ್ತು ನಿಮ್ಮ ಲಾಭವನ್ನು ಪಡೆಯಬಹುದು. ಆದ್ದರಿಂದ ಹೊಸ ಸಂಬಂಧವನ್ನು ಪ್ರಾರಂಭಿಸುವ ಮೊದಲು 2 ಬಾರಿ ಯೋಚಿಸಿ. ಪ್ರತಿಯೊಬ್ಬ ಸುಂದರ ವ್ಯಕ್ತಿಯ ಅಂತಿಮವಾಗಿ ಒಳ್ಳೆಯವನೆಂದು ಸಾಬೀತುಪಡಿಸುವುದಿಲ್ಲ. ಆದ್ದರಿಂದ ನೀವು ಜಾಗರೂಕರಾಗಿರಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಈ ವಿಡಿಯೋ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.